ವೆಲ್ಕಮ್ ಬ್ಯಾಕ್ ಟು ಜಿನಿಸ್ ಲಿಟ್ಲ್ ವುಡ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ನನ್ನ ಗಾರ್ಡನ್ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವೆಲ್ಲ ಫ್ಲವರ್ಸ್ ಇದೆಯಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ. ನಾನು ಇದಕ್ಕೆ ಯಾವ ಒಂದು ಗೊಬ್ಬರವನ್ನು ಬಳಸ್ತಾ ಇದ್ದೀನಿ ಅಂತ ಹೇಳ್ಕೊಡ್ತೀನಿ ಇವತ್ತು. ಇದಕ್ಕೆ ಸಾಮಾನ್ಯವಾಗಿ ನಾನು ಇವತ್ತು ಸೆಗಣಿ ಗೊಬ್ಬರವನ್ನು ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ಆ ಸೆಗಣಿಯಲ್ಲಿ ಎಷ್ಟೊಂದು ಲಾಭಗಳಿದೆ, ಈ ಗಿಡಗಳಿಗೆ ಎಷ್ಟೊಂದು ಒಂದು ಉಪಯೋಗ ಇದೆ ಆ ಗೊಬ್ಬರದಿಂದ ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗ್ತವೆ. ಈ ಫ್ಲವರ್ ಇದೆಯಲ್ಲ, ನಾನು ಪರ್ಚೇಸ್ ಮಾಡಿ ತೊಗೊಂಬಂದಿದ್ದು. ಒಂದೇ ಒಂದು ಇದನ್ನು ನೆಟ್ಟಿದ್ದು, ಬಟ್ ನನ್ನ ಹತ್ರ ನಾನು ವೆರೈಟೀಸ್ ಆಫ್ ಫ್ಲವರ್ ಗಾರ್ಡನ್ಗಳೆಲ್ಲ ಮಾಡಿದೆ. ಕಟ್ಟಿಂಗ್ಸ್ ರೂಪದಲ್ಲಿ ಆದರೂ ನೀವು ಮಾಡಬಹುದು, ಇಲ್ಲ ಗಿಡಗಳನ್ನು ತಂದುಬಿಟ್ಟು ಬೇಕಾದರೆ ನೀವು ನೆಡ್ಬೋದು. ಏನು ಅಂದರೆ ನಾವು ಇದಕ್ಕೆ ರೀಪಾಟಿಂಗ್ ಮಾಡ್ತಾನೇ ಇರಬೇಕು. ಆಮೇಲೆ ಮಣ್ಣು ಇದೆಯಲ್ಲ ಅದನ್ನು ಚೇಂಜ್ ಮಾಡ್ತಾ ಇರಬೇಕು ಯಾವಾಗಲೂ. ಆಮೇಲೆ ನೀವೀಗ ದೊಡ್ಡ ಪಾಟ್ಗಳಲ್ಲಿ ಏನಾದರೂ ನೀವು ಹೂವುಗಳನ್ನು ಬೆಳೆಸ್ತಿದ್ದೀರಾ, ನಾವು ಮಾಡಬೇಕು ಅಂತ ಹೇಳೋರಿಗೆ ಖಂಡಿತವಾಗ್ಲೂ ಮಾಡ್ಬೋದು. ಏನು ಅಂದರೆ ನಾವು ಅದನ್ನು ಹೂವು ಆದ ಮೇಲೆ ಕಟಿಂಗ್ಸ್ನ ಮಾಡಬೇಕು. ಆಮೇಲೆ ಅದು ಕರೆಕ್ಟಾಗಿರುವಂಥ ಮಣ್ಣು ಆಮೇಲೆ ಗೊಬ್ಬರವನ್ನು ಹಾಕುವುದರಿಂದ ಗಿಡಗಳಿಗೆ ಒಂದು ಒಳ್ಳೆಯ ಪೋಷಣೆ ಸಿಕ್ಕಿದ ಹಾಗೆ ಆಗುತ್ತೆ. ಕೈತೋಟವನ್ನು ನಿರ್ಮಾಣ ಮಾಡಬೇಕೆಂಬ ಕನಸಿದ್ದರೆ ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಗಿಡಗಳ ಇಳುವರಿ ಹೆಚ್ಚಾಗಬೇಕೆಂದರೆ ಅವುಗಳಿಗೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ, ನೀರು ಒದಗಿಸಬೇಕು. ಇಲ್ಲವಾದರೆ ಅವುಗಳ ಬೆಳವಣಿಗೆ ಕುಂಠಿತವಾಗುತ್ತದೆ. ಗೊಬ್ಬರವೆಂದರೆ ಮಾರುಕಟ್ಟೆಯಲ್ಲಿ ಸಿಗುವ ರಾಸಾಯನಿಕ ಗೊಬ್ಬರವಲ್ಲ. ಇದು ಏನು ಅಂದರೆ ರಾಸಾಯನಿಕ ಗೊಬ್ಬರ ಆದರೆ ತಂದು ಹಾಕಿದರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಬಟ್ ಏನಾಗುತ್ತೆ ಅಂದರೆ ಪೋಷಕಾಂಶ ಕರೆಕ್ಟಾಗಿ ಇರುವುದಿಲ್ಲ. ಇದರಿಂದ ಮಣ್ಣು ಕೂಡ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ. ಹಾಗಾಗಿ ನಾನು ಹೇಳುವ ಪ್ರಕಾರ ಸೆಗಣಿ ಗೊಬ್ಬರವನ್ನು ನೀವು ಹಾಕ್ಕೊಳ್ಳಿ. ಇದು ನೋಡಿ, ನನ್ನ ದಾಸವಾಳದ ಗಿಡ ಕಟಿಂಗ್ಸ್ ಮಾಡಿದೆ, ಎಷ್ಟು ಚೆನ್ನಾಗಿ ಮೊಗ್ಗು ಬಿಟ್ಟಿದ್ದಾವೆ ನೋಡಿ. ನೋಡಲಿಕ್ಕೆ ಅಂತೂ ತುಂಬ ಚೆನ್ನಾಗಿದ್ದಾವೆ. ಕಲರ್, ಈ ಯೆಲ್ಲೋ ಕಲರ್ ಅಂತೂ ನನಗೆ ತುಂಬಾ ಇಷ್ಟ. ಇದನ್ನು ನಾನು ಕಟಿಂಗ್ಸ್ ಮಾಡಿದ್ದೆ. ಆಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನಾನು ಇದಕ್ಕೆ ಡಿಫ್ರೆಂಟ್ ಆಫ್ ಈಗ 3 months ಒಂದ್ಸತಿ ಒಂದು ಥರದ್ದು ಗೊಬ್ಬರ ಹಾಕಿದರೆ ಸಗಣಿ ಗೊಬ್ಬರ, ನೆಕ್ಸ್ಟ್ ಇನ್ನೊಂದು ಮಂತು 3 months ಆಫ್ಟರ್. ಆಮೇಲೆ ನಾನು ಪೋಲ್ಟ್ರಿ ಫಾರ್ಮ್ ಇರುವುದರಿಂದ ನನಗೆ ಕೋಳಿ ಗೊಬ್ಬರವನ್ನು ಸಹ ನಾನು ಮಿಕ್ಸ್ ಮಾಡಿ ಹಾಕ್ತೀನಿ. ಹಾಗಾಗಿ ತುಂಬ ಚೆನ್ನಾಗಿ ಫಲವತ್ತತೆ ಕೊಡುತ್ತದೆ ಫ್ರೆಂಡ್ಸ್. ಇದು ನೋಡಿ, ಆ ಕೆಂಪು ದಾಸವಾಳ ಎಷ್ಟು ಚೆನ್ನಾಗಿ ಕಾಣುತ್ತಿದೆ ಅಲ್ಲ. ಇದು ನಾನು ಒಂದೇ ಗಿಡ ತಂದಿರೋದು, ಬಟ್ ನಾನು ಅದರಲ್ಲೇ ಕಟ್ಟಿಂಗ್ಸ್ನ ಮಾಡಿಬಿಟ್ಟು ಡಿಫ್ರೆಂಟ್ ಆಗಿ ನಾನು ನೆಟ್ಟಿದ್ದೀನಿ. ಇದು ನೋಡಿ, ಇದು ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಸೊಗಸಾಗಿ ಬಂದಿದೆ ಅಂತ. ನೋಡಲಿಕ್ಕೂ ಅಷ್ಟು ರಮಣೀಯವಾಗಿದೆ. ನಮ್ಮ ಗಾರ್ಡನ್ಗೆ ಹೋಗಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ. ನಾವು ಬೆಳೆದಿರುವಂಥ ಒಂದು ಫ್ಲವರ್ ಗಾರ್ಡನಲ್ಲಿ ಇಷ್ಟೊಂದು ಚೆನ್ನಾಗಿ ಬಂದಿದೆಯಲ್ಲ ಅಂತ ತುಂಬಾ ಖುಷಿಯಾಗುತ್ತೆ. ಗಿಡಗಳಿಗೆ ಸೆಗಣಿ ಗೊಬ್ಬರ ನೀಡಿದರೆ ಅಧಿಕ ಫಲವತ್ತತೆ ಇರುತ್ತದೆ. ಇದರಿಂದ ಗಿಡಕ್ಕೆ ಯಾವುದೇ ರೀತಿಯ ರೋಗಗಳು ಬರುವುದೇ ಇಲ್ಲ. ಸಂಜೆ ಸಮಯ ಮತ್ತು ನೀರು ಉಣಿಸಬೇಕು, ಯಾಕೆಂದರೆ ಗೊಬ್ಬರವು ಅಧಿಕ ಉಷ್ಣತೆಯನ್ನು ಕೂಡಿರುತ್ತದೆ. ನೀರು ಉಣಿಸದಿದ್ದರೆ ಗಿಡಗಳು ಒಣಗಿ ಹೋಗುವ ಸಂಭವ ಇರುತ್ತದೆ. ಇದು ನೋಡಿ ಫ್ರೆಂಡ್ಸ್, ನಮ್ಮ ಗಾರ್ಡನ್ನಲ್ಲಿ ಜೇನು ಯಾವ ಥರ ಕಟ್ಟಿದೆ ಅಂತ. ನಾವು ಬೆಳಿಗ್ಗೆ ನಾನು ಒಂದ್ಸತಿ ಗಾರ್ಡನ್ಗೆ ವಿಸಿಟ್ ಕೊಡುವುದು, ಅವಾಗ ನೋಡಿದರೆ ಈ ಜೇನು ಹುಳೆಲ್ಲ ಕಟ್ಕೊಂಡ್ಬಿಟ್ಟಿದೆ. ಆಮೇಲೆ ಪರವಾಗಿಲ್ಲ, ಸ್ವಲ್ಪ ಜೇನಾದರೂ ಸಿಗುತ್ತಲ್ಲ ಅಂತ ನಾವು ಸುಮ್ಮನೆ ಆದ್ವಿ. ಓಕೆ, ಅದು ಏನಾಗುತ್ತೆ ಗೊತ್ತಿಲ್ಲ, ಸಿಕ್ಕಿದರೆ ನೋಡುವ ಅಂತ. ಅದು ಮಿಷ್ಟಿ ಜೇನು ಅಂತ ಹೇಳ್ತಾರೆ. ಇದು ಲಂಟನ ಗಿಡ, ಅದು ಸೊಂಪಾಗಿ ಬಂದಿದೆ, ಬಟ್ ಕಟ್ಟಿಂಗ್ಸ್ ಮಾಡಬೇಕು. ಇದಕ್ಕೆ ಶೇಪ್ ಕೊಟ್ಟರೆ ಚೆನ್ನಾಗೇ ಇರುತ್ತೆ. ಈ ಲಂಟನ ಗಿಡದಲ್ಲಿ ನನ್ನ ಹತ್ರ ವೆರೈಟೀಸ್ ಆಫ್ ಇದ್ದಾವೆ. ಇದರಲ್ಲಿ ಒಂದು ಯೆಲ್ಲೋ ಕಲರು ಇದೆ, ಆಮೇಲೆ ಪರ್ಪಲ್ ಕಲರು ಇದೆ. ತುಂಬ ಚೆನ್ನಾಗಿ ಇದೆ ಫ್ರೆಂಡ್ಸ್ ಅದು ನೋಡಲಿಕ್ಕೆ ಅಂತೂ. ಅದು ಏನು ಅಂದರೆ ಸೊಂಪಾಗಿ ಬಂದು ಬೆಳೆಯುತ್ತೆ. ನಾವು ಅದನ್ನು ಅವಾಗ ಕಟಿಂಗ್ಸ್ ಮಾಡಿದರೆ ಮಾತ್ರ ತುಂಬ ಶೇಪಲ್ಲಿ ಬರುತ್ತೆ. ನನಗೆ ಸ್ವಲ್ಪ ಈ ಟೈಮ್ ಇರಲಿಲ್ಲ. ನೆಕ್ಸ್ಟ್ ನಾನು ಅದು ಕಟಿಂಗ್ಸ್ನ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ, ಯಾವ ಥರ ಕಟ್ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದರ ಬಗ್ಗೆ. ಈಗ ನೋಡೋಣ ನಾವು ಗೊಬ್ಬರವನ್ನು ಯಾವ ಥರ ರೆಡಿ ಮಾಡಬೇಕು ಅಂತ. ಇದು ನೋಡಿ, ನಂದು ಆಲ್ರೆಡಿ ಇದು ಗೊಬ್ಬರ ಆಗಿರೋದು ಗೊಬ್ಬರ. ನಾವು ಏನು ಮಾಡ್ತೀವಿ, ನಮಗೆ ತೋಟ ಇರುವುದರಿಂದ ತೋಟಕ್ಕೂ ಗಾರ್ಡನಿಂಗಿಗೂ ಉಪಯೋಗಿಸ್ತೇವೆ.
ನೋಡಿ ಎಷ್ಟು ಚೆನ್ನಾಗಿ ಇದು ಗೊಬ್ಬರ ಆಗಿದೆ ಅಂತ. ಯಾವ ಥರ ಮಾಡುವುದು ಅಂತ ನಾನು ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ. ನಿಮಗೀಗ ಜಾಗ ಇಲ್ಲ ಅನ್ನೋರು ಬ್ಯಾಗ್ ಇರುತ್ತಲ್ವ, ನಿಮ್ಮದು ಗೋಣಿ ಚೀಲ ಯಾವುದಾದ್ರೂ ಇರುತ್ತಲ್ವ, ಅದರಲ್ಲಿ ನೀವು ಮಾಡ್ಕೋಬೋದು. ಇದು ಇಷ್ಟು ದೊಡ್ಡದಾಗಿ ನಾವು ತಗೊಂಡಿದ್ವಿ, ಯಾಕಂದರೆ ನಮ್ಮ ತೋಟಗಳಿಗೂ ಬೇಕು. ಕೆಳಗಡೆ ಪೋರ್ಷನ್ಗೆ ಮಣ್ಣು ಹಾಕಿಬಿಟ್ಟು ಮೇಲ್ಗಡೆ ಅದರಲ್ಲಿ ನಾವು ಇದನ್ನು ಸೊಪ್ಪನ್ನೆಲ್ಲ ಹಾಕಿದ್ದೀವಿ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ನಿಮಗೆ ಸೊಪ್ಪು ಏನಾದರೂ ಇದು ಕಡ್ಡಿ ಕಸ ಅಂಥವೇನಾದರೂ ಸಿಕ್ಕಿದೆ, ಮರಗಳದ್ದು ಕೆಳಗಡೆ ಬಿದ್ದಿರುವಂಥ ಸೊಪ್ಪುಗಳು, ಅವೆಲ್ಲ ಹಸಿನೂ ಹಾಕ್ಬೋದು. ನೀವು ಬೇಕಾದ್ರೆ ಒಣಗಿದ ಇದನ್ನು ಬೇಕಾದರೂ ಹಾಕ್ಕೋಬೋದು. ಒಣಗಿದ ಕಡ್ಡಿಗಳನ್ನು ಬೇಕಾದರೂ ಸೊಪ್ಪುಗಳನ್ನು ಬೇಕಾದರೂ ಹಾಕ್ಕೋಬೋದು. ಫಸ್ಟ್ ಲೇಯರ್ ಮಣ್ಣಿರುತ್ತೆ, ನೆಕ್ಸ್ಟ್ ಲೇಯರ್ ಸೊಪ್ಪುಗಳು ಬರುತ್ತೆ. ಆಮೇಲೆ ನೀವು ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ಅದರ ಮೇಲೆ ನಿಮಗೆ ಸೆಗಣಿ ಬರುತ್ತೆ. ಮತ್ತು ನೀವು ಬೇಕಾದರೆ ಮಣ್ಣನ್ನು ಹಾಕಬೇಕು. ಆ ಥರ ಲೇಯರ್ನ ಮಾಡಿಬಿಟ್ಟು ಆ ಕಾಂಪೋಸ್ಟ್ನ ರೆಡಿ ಮಾಡ್ಕೋಬೇಕು. ಈಗ ನಾನು ನೋಡಿದ ಮಣ್ಣು ಹಾಕ್ತಾ ಇದ್ದೀನಿ. ಯಾವ ಮಣ್ಣು ಬೇಕಾದರೂ ನಿಮ್ಮ ಜಾಗದ್ದು ಯಾವ ಬೇಕಾದರೂ ಮಣ್ಣನ್ನು ಬೇಕಾದರೂ ಹಾಕ್ಕೋಬೋದು. ಇದು ಈ ಥರ ನಾವು ಕಾಂಪೋಸ್ಟ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತದೆ ಫ್ರೆಂಡ್ಸ್. ನಿಮಗೆ ಇಲ್ಲ ನಮಗೆ ಸಿಗ್ತಾ ಇಲ್ಲ ಅಂದರೆ ಗಾರ್ಡನಿಂಗ್ ಕಿಚನ್ದು ವೇಸ್ಟ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕಿಬಿಟ್ಟು ನೀವು ಈ ಥರ ಮಾಡ್ಕೋಬೋದು. ಈಗ ನೋಡಿ ನಾನು ಇದನ್ನು ಸೆಗಣಿಯನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಟಿದ್ದೇನೆ. ನಮಗೆ ದನಗಳು ಇರುವುದರಿಂದ ನಾವು ಅದನ್ನೇ ಬಳಸ್ತೇವೆ. ಅದರ ಮೇಲೆ ಈ ಸೆಗಣಿಯನ್ನು ಹಾಕಬೇಕು. ಫಸ್ಟ್ ಲೇಯರ್ ಮಣ್ಣು ಆಗುತ್ತೆ, ಆಮೇಲೆ ಇದು ಕಸ ಕಡ್ಡಿ ಅಂತೆಲ್ಲ ಸೊಪ್ಪುಗಳನ್ನೆಲ್ಲ ಹಾಕುವುದು. ನೆಕ್ಸ್ಟ್ ಲೇಯರ್ ಮಣ್ಣು ಬರುತ್ತೆ, ಆಮೇಲೆ ಸೆಗಣಿ, ಆಮೇಲೆ ಮಣ್ಣು. ಈ ಥರನೇ ಮಾಡ್ಕೊಳ್ತಾ ಹೋಗಬೇಕು ಡೇ ಬೈ ಡೇ. ಅವಾಗ ಏನಾಗುತ್ತೆ, ನಿಮಗೆ ಕಾಂಪೋಸ್ಟ್ ಇದೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಮಾಡುವುದರಿಂದ ನಮ್ಮ ಗಿಡಗಳಿಗೂ ಒಳ್ಳೆಯ ಪೋಷಣೆ ಸಿಕ್ಕಿದ ಹಾಗೆ ಆಗುತ್ತೆ. ನಾವೇನು ಮಾಡ್ತೀವಿ, ನಮಗೆ ಕಾಫಿ ತೋಟ ಇರುವುದರಿಂದ ನಮ್ಮ ತೋಟಗಳಿಗೂ ಬಳಸ್ತೀವಿ, ಗಾರ್ಡನಿಗೂ ಬಳಸ್ತೀವಿ. ಆಮೇಲೆ ನೀವು ಮಣ್ಣನ್ನು ಹಾಕಿ ನಾನು ತೋರಿಸಿದನಲ್ಲ, ಈ ಮೆಥಡಲ್ಲಿ ನೀವು ಒಂದು ಬ್ಯಾಗ್ಗಳಲ್ಲಿ ಅಂದರೆ ಏನೂ ಇಲ್ಲಪ್ಪ ಅಂದರೆ ಇದು ಗೋಣಿ ಚೀಲ ಇರುತ್ತಲ್ಲ, ಅಂದರೆ ತೋಪ್ರಗಳು, ಆ ತೋಪ್ರವನ್ನು ಕಟ್ ಮಾಡಿಬಿಟ್ಟು ಅದರೊಳಗೆ ಮಣ್ಣೆಲ್ಲ ಹಾಕಿಬಿಟ್ಟು ಇದು ಅಡುಗೆಯ ಒಂದು ವೇಸ್ಟೇಜ್ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಈ ಥರ ರೆಡಿ ಮಾಡ್ಕೊಳ್ಳಿ. ನೀವು ಸೆಗಣಿ ಏನಾದರೂ ಸಿಕ್ಕಿದರೆ ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ. ನನ್ನ ಗಾರ್ಡನ್ಗೆ ನಾನು 3 ತಿಂಗಳಿಗೆ ಒಂದ್ಸತಿ ನಾನು ಈ ಥರ ಹಾಕ್ತಾ ಇರ್ತೀನಿ. ಸೆಗಣಿಯನ್ನು ಜೈವಿಕ ಅನಿಲವನ್ನು ಉತ್ಪತ್ತಿ ಮಾಡಲು ಉಪಯೋಗಿಸ್ತಾರೆ. ಇದರಿಂದ ನಾವು ವಿದ್ಯುತ್ ಸಹ ತಯಾರು ಮಾಡಬಹುದು. ಆಮೇಲೆ ಎಂತ ಅಂದರೆ, ದೇಶದ ಗ್ರಾಮೀಣ ಭಾಗಗಳಲ್ಲಿ ನವೀಕರಿಸಬಹುದಾದ ವಿದ್ಯುತ್ ಮೂಲವನ್ನಾಗಿ ಉಪಯೋಗಿಸ್ತಾರೆ ಇದನ್ನು. ಇದು ಸುಟ್ಟ ಸೆಗಣಿ ಇದೆಯಲ್ವಾ, ಅದನ್ನು ಹಳ್ಳಿಗಳಲ್ಲೆಲ್ಲ ನಾವೇನು ಮಾಡ್ತೀವಿ, ಅದನ್ನು ಸೊಳ್ಳೆಗಳಿಗೆ ಒಂದು ಹಿಮ್ಮೆಟ್ಟಿ ಸೊಳ್ಳೆಗಳು ಬರ್ತಾವಲ್ಲ, ಆ ಟೈಮಲ್ಲಿ ಅದನ್ನು ಸುಟ್ಬಿಟ್ಟು ಇಟ್ಬಿಡ್ತೀವಿ. ಆವಾಗ ಸೊಳ್ಳೆಗಳು ಸಾಯ್ತವೆ ಅಂತ. ರಾಸಾಯನಿಕ ಗೊಬ್ಬರಗಳು ಗಿಡ, ಮನುಷ್ಯ ಮತ್ತು ಪ್ರಕೃತಿಗೂ ಮಾರಕ. ಆದ್ದರಿಂದ ಮನೆಯ ಕೈತೋಟದಲ್ಲಿರುವ ಗಿಡಗಳಿಗೆ ಇಂಥ ಒಂದು ಗೊಬ್ಬರ ಹಾಕುವ ಬದಲು ಸಾವಯವ ಗೊಬ್ಬರವನ್ನು ಹಾಕಿದರೆ ಉತ್ತಮ. ಮನೆಯಲ್ಲೇ ದೊರೆಯುವ ಬೇಡದ ತ್ಯಾಜ್ಯ ವಸ್ತುಗಳಿಂದ ತಯಾರಿಸಿದ ಸಾವಯವ ಗೊಬ್ಬರವನ್ನು ಹಾಕಿದರೆ ಗಿಡಗಳು ಆರೋಗ್ಯವಾಗಿ ಇರುತ್ತದೆ. ತರಕಾರಿ ಸಿಪ್ಪೆಗಳು, ನಿಮಗೆ ಏನಾದರೂ ಸಿಗಲಿಲ್ಲ ಅಂದರೆ ತರಕಾರಿ ಸಿಪ್ಪೆಗಳು, ಅಳಿಸಿದ ಆಹಾರ ಪದಾರ್ಥಗಳನ್ನು ಗಿಡಗಳ ಬುಡಕ್ಕೆ ಹಾಕಿದರೆ ಅದಕ್ಕಿಂತ ಉತ್ತಮವಾದ ಗೊಬ್ಬರ ಇನ್ನೊಂದಿಲ್ಲ. ತೋಟದಲ್ಲಿ ಉದುರಿದ ಒಣಗಿದ ಎಲೆಗಳನ್ನು ಗುಡಿಸಿ ಗಿಡದ ಬುಡಕ್ಕೆ ಚೆಲ್ಲಿ ನೀರು ಹಾಕಿದರೂ ಎಲೆಗಳು ಕರಗಿ ಗೊಬ್ಬರವಾಗ್ತವೆ. ಈ ಥರ ಬೇಕಾದರೂ ನೀವು ಉಪಯೋಗಿಸ್ಕೋಬೋದು. ನಾನು ನೋಡಿ ಫ್ರೆಂಡ್ಸ್, ನನಗೆ ಆ ಫಾರ್ಮ್ ಇರುವುದರಿಂದ ನಾನು ಇಂಥದ್ದನ್ನೇ ಮಾಡಿಬಿಟ್ಟು ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಇಲ್ಲ ಅನ್ನೋರು ನಾನು ಹೇಳಿದ್ನೆಲ್ಲ ತರಕಾರಿ ಸಿಪ್ಪೆ ಅವೆಲ್ಲ ಸಿಗುತ್ತವಲ್ಲ, ಅದನ್ನೆಲ್ಲ ಬಳಸಿಬಿಟ್ಟು ನೀವು ಉಪಯೋಗಿಸ್ಕೋಬಹುದು ಕಾಂಪೋಸ್ಟ್ ಥರ. ಗಿಡಗಳಿಗೆ ರೋಗ ಬಂದರೆ ಮಾರುಕಟ್ಟೆಯಲ್ಲಿ ಸಿಗುವ ಔಷಧಿಗಳನ್ನು ಬಳಸಬೇಡಿ. ನಿಮ್ಮ ಮನೆಯಲ್ಲೇ ಇರುವಂತಹ, ಈಗ ಹಳ್ಳಿಗಳಲ್ಲಾದರೆ ನಾವು ಹೇಳ್ಬೋದು, ಹಸುವಿನ ಗಂಜಲ ಎಲ್ಲ ಇರುತ್ತಲ್ವ, ಮಜ್ಜಿಗೆ, ಬೇವಿನ ರಸವನ್ನು ಸೇರಿಸಿ ಗಿಡಗಳಿಗೆ ಸಿಂಪಡಿಸಿ. ಅವಾಗ ಏನಾಗುತ್ತೆ, ನಿಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಒಂದು ರೋಗಗಳು ಬರುವುದಿಲ್ಲ. ಈಗ ಬಚ್ಚಲ ನೀರನ್ನು ಸುಮ್ಮನೆ ವೇಸ್ಟ್ ಮಾಡ್ತೀವಲ್ಲ, ಆ ನೀರನ್ನ ನೀವೇನು ಮಾಡಿ ಗಿಡಗಳಿಗೆ ಹೋಗುವ ಥರ ಪೈಪ್ಗಳನ್ನು ರೆಡಿ ಮಾಡಿಕೊಂಡು ಆ ಪೈಪ್ ಕನೆಕ್ಷನ್ ಕೊಡಿ. ಆವಾಗ ನಿಮಗೆ ಬೇಸಿಗೆಯಲ್ಲಿಯೂ ಸಹ ಗಿಡಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ. ನೋಡಿ ಫ್ರೆಂಡ್ಸ್, ಯಾವ ಥರ ಎಲ್ಲ ನಾನು ಗಾರ್ಡನನ್ನು ಮಾಡಿದ್ದೀನಿ ಅಂತ.
ನಾವು ಗಾರ್ಡನ್ ಗಿಡಗಳಿಗೆ ಸಮಯಕ್ಕೆ ಸರಿಯಾಗಿ ಹಂತ ಹಂತವಾಗಿ ಗೊಬ್ಬರವನ್ನು ಹಾಕಬೇಕು. ಇವಾಗ ಕೊಟ್ಟಿಗೆ ಗೊಬ್ಬರದಲ್ಲಿ ಹೇರಳವಾಗಿ ಪೋಷಕಾಂಶಗಳು ಇರುತ್ತವೆ. ಯಾವುದೇ ಕಾರಣಕ್ಕೂ ಹಸಿ ಗೊಬ್ಬರವನ್ನು ಗಿಡಗಳ ಬುಡಕ್ಕೆ ಹಾಕಿದಾಗ ಸತ್ತು ಹೋಗ್ತವೆ. ಕಾರಣ ಹಸಿ ಗೊಬ್ಬರದಲ್ಲಿ ಉಷ್ಣಾಂಶವು ಅಧಿಕವಾಗಿರುತ್ತದೆ. ಹಾಗಾಗಿ ಒಣ ಗೊಬ್ಬರವನ್ನೇ ಬಳಸುವುದು ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಕಾಂಪೋಸ್ಟ್ ಆದ ಮೇಲೆ ನೀವು ಬೇಕಾದರೆ 15 ದಿವಸಕ್ಕೊಂದ್ಸತಿ ನೀವು ಬೇಕಾದರೆ ಹಾಕೋಬಹುದು, ಇಲ್ಲಾಂದರೆ 3 ತಿಂಗಳಿಗೊಂದ್ಸತಿ ಹಾಕೋಬಹುದು. ಆವಾಗ ನಿಮಗೆ ಒಳ್ಳೆ ಒಂದು ರಿಸಲ್ಟ್ನ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಗೊಬ್ಬರ ಹಾಕಿದ 2 ತಾಸಿನ ನಂತರ ತುಂತುರು ನೀರನ್ನು ಗಿಡದ ಸುತ್ತ ಹಾಕಬೇಕು. ಗಿಡದ ಒಂದೇ ಬದಿಗೆ ಗೊಬ್ಬರವನ್ನು ಹಾಕಬಾರದು. ಅವುಗಳ ಸುತ್ತ ಗೆರೆ ಎಳೆದಂತೆ ಒಂದು ಸುತ್ತಬೇಕು. ಇದರಿಂದ ಬೇರುಗಳಲ್ಲಿಯೂ ಸಮ ಪ್ರಮಾಣದಲ್ಲಿ ಗೊಬ್ಬರವನ್ನು ಹೀರಿಕೊಂಡು ಗಿಡಗಳಿಗೆ ಅನುಕೂಲವಾಗುವಂತೆ ಚಿಗುರುತ್ತದೆ. ಮತ್ತು ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಗೊಬ್ಬರವನ್ನು ಹಾಕಿದಾಗ ತಪ್ಪದೆ ನೀರನ್ನು 2 ದಿನಕ್ಕೆ ಒಮ್ಮೆಯಾದರೂ ಹಾಕಲೇಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ.